ಮದ್ವೆ ನಡ್ಸೋದಿಕ್ಕೆ ಮದ್ವೆ ಗಂಡನ್ನು ತಯಾರು ಮಾಡಿ ಕರ್ಕೊಂಬಂದಿದ್ದೀರಾ. ಆದ್ರೆ ನನಗಿನ್ನೂ ಉತ್ತರ ಮಾತ್ರ ಬಂದಿಲ್ಲ. ನೋಡ, ನಾನು ಹಿಂಗ ನಿಂತಂಗ ನಿನಗೇನು ಉತ್ತರ ಕೊಡಕ್ ಆಗಂಗಿಲ್ಲ. ನನ್ಗ ಸ್ವಲ್ಪ ಟೈಮ್ ಬೇಕ. ನೀವ್ ನೋ ಅಂತ ಹೇಳೋದಿಕ್ಕೆ ಇದ್ರಲ್ಲಿ ಏನೂ ಇಲ್ಲ, ಹೌದಾ ಅಲ್ವಾ ಅಂತ ಹೇಳೋದಿಕ್ಕೆ ನಿಮ್ ಹತ್ರ ಸಮಯ ಕೂಡ ಇಲ್ಲ. ಈಗ ನೀವು ನಮ್ ಪೂರ್ವಿ ಮದ್ವೆನ ಮಾಡಿಸ್ಲೇಬೇಕಲ್ವಾ? ಅಂದ್ರ ಅವ ನಿಮ್ಮ ಅಕ್ಕನ್ ಕುತ್ತಿಗೆಗೆ ತಾಳಿ ಕಟ್ಬಿಟ್ರ ಆ ಮದ್ವಿನ ನಾನು ಒಪ್ಕೋಬೇಕ? ಅಲ್ಲ, ಅದಕ್ ಮದ್ವೆ ಅಂತಾರೇನ? ಅವ ತಾಳಿ ಕಟ್ತಿದ್ರ ನಿಮ್ಮ ಅಕ್ಕ ಏನ್ ಮಾಡ್ತಿದ್ಲ? ಅವ ಏನಾರ ಬಲವಂತವಾಗಿ ತಾಳಿ ಕಟ್ಟದ್ನ? ಇಲ್ಲ ಅಂದ್ರ ಮಾಯ ಮಾಡಿ ತಾಳಿ ಕಟ್ಟಿಸ್ಕೊಂಡ್ಲೇನೇಕಿ? ಯಾರ್ ನೋಡ್ಯಾರ? ಇದೆಲ್ಲ ನಾ ಒಂದ್ಸಾರಿ ಮಾತಾಡಿ ಇದ್ರ ಮ್ಯಾಲ ನನ್ಗೊಂದು ಕ್ಲಾರಿಟಿ ಬರೋ ಮಟ ಏನ್ ಮಾಡ್ಬೇಕಂತ ಹೇಳ್ತೀನಿ. ಅಲ್ಲಿ ಮಟ ನಾನು ಈ ವಿಷಯದ ಬಗ್ಗೆ ಏನು ಮಾತಾಡಂಗಿಲ್ಲ. ಮೊದಲ ಚಂದಾಗ ಗೋವಿಂದನ ಮದುವೆ ಆಗ್ಲಿ, ನಡಬರ್ಕ ಯಾವ ತೊಂದ್ರೆನೂ ಆಗ್ಬಾರ್ದು. ಹೌದಾ? ನಮ್ಮಕ್ಕನೇ ಏನೋ ಮಾಡಿ ಬಾಲಾಜಿ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡ್ಲು ಅನ್ಕೋತಿದ್ದೀರಾ? ಸರಿ, ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ. ಕರೀರಿ ದೊಡ್ಡ ಮನುಷ್ಯರನ್ನ, ಎಲ್ಲರನ್ನು ಕೂರ್ಸಿ ಮಾತಾಡೋಣ. ಏಯ್, ಏನಿದ? ಎಲ್ರನ್ನು ಕರೆಯೋದಂದ್ರೇನ? ಏನ್ ಮಾಡ್ಬೇಕ? ನಾನ್ ನಿಮಗ್ ನಡ್ದಿದ್ ಹೇಳಿದ್ರೆ ನೀವ್ ಆ ನಡ್ದಿದ್ ತಪ್ಪನ್ನ ನಮ್ಮಕ್ಕನ್ ಮೇಲೆ ಎತ್ತಾಕಿ ನೀವ್ ಕೈ ತೊಳ್ಕೋಬೇಕು ಅಂತ ನೋಡ್ತಿದ್ದೀರಾ. ನಿಮ್ಮನ್ನ ನಾನ್ ನಂಬಲ್ಲ. ನೋಡ, ನಾ ಏನ್ ನಿನಗ್ ಮೋಸ ಮಾಡ್ಬೇಕು ಅನ್ಕೊಂಡಾಕಿಯಲ್ಲ. ಆದ್ರ ಈ ವಿಷಯದಾಗ ನಾನೇನು ಹೇಳಂಗಿಲ್ಲ. ಇಲ್ಲ, ಮುಹೂರ್ತದೊಳಗಡೆ ನೀವ್ ಹೇಳಲೇಬೇಕು. ಹೇಳಿಲ್ಲ ಅಂದ್ರೆ ದೊಡ್ಡವರಿಗೆಲ್ಲ ಹೇಳ್ತೀನಿ, ಅವಶ್ಯಕತೆ ಬಿದ್ರೆ ಪೊಲೀಸರಿಗೂ ಹೇಳ್ತೀನಿ. ಅವರೇ ಬಂದು ಬಾಲಾಜಿ ನಮ್ಮಕ್ಕನ ಅನುಮತಿ ಇಲ್ದೆ ತಾಳಿ ಕಟ್ಟದ್ನೋ ಇಲ್ವೋ ಕೇಳಿ ತಿಳ್ಕೊತಾರೆ. ಸತ್ಯ ಏನು ಅಂತ ಗೊತ್ತಾದ್ಮೇಲೆ ನೀವ್ ಹೇಳ್ದಾಗೆ ತಪ್ಪು ಮಾಡಿರೋರು ಶಿಕ್ಷೆ ಅನುಭವಿಸ್ತಾರೆ. ಒಂದ್ ವೇಳೆ ನಮ್ಮಕ್ಕ ತಪ್ಪು ಮಾಡಿದಾಳೆ ಅನ್ಕೊಳ್ಳಿ, ಆ ಶಿಕ್ಷೆನ ನಾವ್ ಎಲ್ಲರೂ ಅನುಭವಿಸ್ತೀವಿ. ನಿಮಗೂ ನಿಮ್ ಮನಸ್ಸಾಕ್ಷಿಗೂ ಗೊತ್ತು ನಮ್ಮಕ್ಕ ತಪ್ಪು ಮಾಡಿರಲ್ಲ ಅಂತ. ಹೇಳಿ, ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಹೇಳಕತ್ತೀನಲ್ಲ, ಮೊದಲ ಗೋವಿಂದನ ಮದುವೆ ಆಗ್ಲಿ. ಮದುವೆ ಆಗೋವರೆಗೂ ನಾ ಏನು ಮಾತಾಡಂಗಿಲ್ಲ. ಸರಿ, ನೀವ್ ಇದೇ ಮಾತನ್ನ ಹಿಡ್ಕೊಂಡು ಜಾರ್ಕೊಂಡ್ಬಿಡೋಣ ಅನ್ಕೊಂಡಿದ್ದೀರಾ. ನಾನಂತೂ ಈ ಸರಿನೂ ನಂಬಿ ಮೋಸ ಹೋಗೋದಕ್ಕೆ ರೆಡಿ ಅಂತೂ ಇಲ್ಲ. ಯಾರ್ ಮರ್ಯಾದೆನೋ ಹೋಗ್ಬಾರ್ದು ಅಂತ ನಡೆದಿರೋ ಈ ಅಷ್ಟು ವಿಷಯನ ನಮ್ಮಪ್ಪ ಅಮ್ಮಂಗೂ ಹೇಳಕ್ಕಾಗ್ದೆ ನಿಮ್ ಹತ್ರ ಮಾತಾಡ್ತಿದ್ದೀನಿ. ಆದ್ರೆ ನಿಮಗ್ ಕೊಡ್ತಿರೋ ಗೌರವನ ನೀವೇ ಕಾಪಾಡ್ಕೋತಿಲ್ಲ. ನನಗ್ ನಮ್ಮಕ್ಕನ್ ಜೀವನಕ್ಕಿಂತ ಯಾವ್ದು ದೊಡ್ಡದಲ್ಲ. ಎಂತ ಪರಿಸ್ಥಿತಿ ಬಂದ್ರು ಗೋವಿಂದ್ ಗೌತಮಿ ಕತ್ತಲ್ಲಿ ತಾಳಿ ಕಟ್ಟೋ ಅಷ್ಟ್ರಲ್ಲಿ ನೀವ್ ನಿಮ್ ನಿರ್ಣಯನ ಹೇಳ್ಬೇಕು. ಇಲ್ಲ ಅಂದ್ರೆ ಆ ತಾಳಿ ಕಟ್ಟೋ ಟೈಮಿಗೆ ನಾನೇ ಮದ್ವೆ ನಿಲ್ಲಿಸ್ತೀನಿ. ಮದ್ವೆ ಯಾಕೆ ನಿಲ್ಲಿಸ್ತೆ ಅಂತ ಎಲ್ರೂ ನನ್ನ ಕೇಳ್ತಾರೆ. ಆಗ ಉತ್ತರ ಹೇಳ್ತೀನಿ, ನಡೆದಿದ್ದೆಲ್ಲ ಹೇಳ್ತೀನಿ. ನಮ್ಮಕ್ಕ ಪೂರ್ವಿ ಕುತ್ತಿಗೆಗೆ ಈ ಮಹಾತಾಯಿ ಮಗ ಬಾಲಾಜಿ ಬಲವಂತವಾಗಿ ತಾಳಿ ಕಟ್ಟಿದಾನೆ. ಕೇಳಿದ್ರೆ ಇವ್ರು ನನ್ಗೇನು ಸ್ಪಂದಿಸ್ತಿಲ್ಲ. ಈಗ ನೀವೆಲ್ಲರೂ ಸೇರಿ ಈ ವಿಷಯವಾಗಿ ನಿರ್ಧಾರ ತಗೊಂಡು ನಮ್ಮಕ್ಕನ ಜೀವನಕ್ಕೆ ಒಂದ್ ನ್ಯಾಯ ಕೊಡ್ಸಿ ಅಂತ ಎಲ್ಲರನ್ನೂ ಕೇಳ್ತೀನಿ. ಏಯ್, ಇಂಥ ಹುಚ್ಚ ಕೆಲಸ ಮಾಡಿ ಅಂದ್ರೆ ಸಾಯಿಸ್ಬಿಡ್ತೀನಿ. ಬೇಕು ಅಂದ್ರೆ ನೀವು ನನ್ನ ಸಾಯಿಸ್ಬಿಡಿ, ನನ್ ಪ್ರಾಣನೇ ತಗೊಳ್ಳಿ. ಆದ್ರೆ ನಮ್ಮಕ್ಕನ ಜೀವನ ನನಗ್ ಮುಖ್ಯ. ಅವಳು ಚೆನ್ನಾಗಿರ್ಬೇಕು. ನಾನಿನ್ನ ನಿಮ್ ಹತ್ರ ಒಂದ್ ಮಾತು ಕೇಳಲ್ಲ. ಮುಹೂರ್ತದ ಟೈಮ್ ಬರೋವರೆಗೂ ಕಾಯ್ತಾ ಇರ್ತೀನಿ. ಗೋವಿಂದ್ ತಾಳಿ ಕಟ್ಟೋ ಟೈಮ್ ತನಕ ಆಗ್ಲೂ ಕಾಯ್ತಿರ್ತೀನಿ. ಯಾವಾಗ ಗೋವಿಂದ್ ತಾಳಿನ ತನ್ನ ಕೈಗೆ ತಗೋತಾನೋ ಆಗ್ಲೂ ನಿಮ್ಮಿಂದ ನನಗೇನಾದ್ರೂ ಉತ್ತರ ಸಿಗ್ಲಿಲ್ಲ ಅಂತಂದ್ರೆ ಕೈಯಲ್ಲಿ ಇಟ್ಕೊಂಡಿರೋ ತಾಳಿನ ಗೋವಿಂದ್ ಕಟ್ಟಲ್ಲ. ಖಂಡಿತವಾಗ್ಲೂ ಈ ಮದ್ವೆ ನಿಲ್ಲಿಸ್ತೀನಿ. ಏಯ್,
ಈಗೇನೋ ನಡೆಯುತ್ತೆ? ಏನ್ ಪರಿಸ್ಥಿತಿ? ಏನೂ ಅರ್ಥ ಆಗ್ತಿಲ್ಲ ಕಣೋ. ನೀನ್ ಹಸೆಮಣೆ ಮೇಲೆ ಗೀತನ್ಗೆ ತಾಳಿ ಕಟ್ತೀನಿ ಅಂದಾಗ್ಲೂ ನಿನ್ನೆ ರಾತ್ರಿ ಅವಳು ಕಟ್ಟಿಸ್ಕೊಳ್ಳಲ್ಲ ಅಂತ ಅನ್ಬಿಟ್ಲಲ್ಲೋ. ಈಗೇನ್ ಮಾಡೋದು? ಆಮೇಲೆ ನಿನ್ ಜೊತೆ ಮಾತಾಡ್ಲಾ? ಹೆಚ್ಚು ಕಮ್ಮಿ ಏನಾದ್ರೂ ಆದ್ರೆ ತುಂಬಾ ಅಭಾಸ ಆಗ್ಬಿಡುತ್ತೆ, ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ ಕಣೋ. ಮಾತಾಡು. ಏನ್ ಮಾತಾಡ್ಲಿ? ನನ್ಗೋಸ್ಕರ ನಿನ್ ಜೀವನ ಹಾಳು ಮಾಡ್ಕೋಬೇಡ. ಮಾತಾಡು ಗೀತಾ. ಇಲ್ಲ, ಈಗಿರೋ ಪರಿಸ್ಥಿತಿಯಲ್ಲಿ ನನ್ನ ಲೈಫ್ ನನಗ್ ಮುಖ್ಯ ಅಲ್ಲ, ನಿನ್ ಲೈಫ್ ಮುಖ್ಯ. ಇವಾಗ ದೊಡ್ಡವರು ಒಪ್ಕೊಳ್ದೆ ಹೋದ್ರು, ಒಪ್ಕೊಂಡ್ರು, ಏನೇ ಮಾಡಿದ್ರು ಬಾಲಾಜಿ ನನಗ್ ಗಂಡ ಆಗಿದ್ದಾನೆ. ಆದ್ರೆ ನಿನ್ ವಿಷಯದಲ್ಲಿ ಹಾಗಲ್ಲ. ಈಗ ನೀನು ಗೋವಿಂದನ ಮದ್ವೆ ಮಾಡ್ಕೊಳ್ದೆ ಹೋದ್ರೆ ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ. ದಯವಿಟ್ಟು ನನ್ ವಿಷಯ ಪಕ್ಕಕ್ಕಿಟ್ಟು ಗೋವಿಂದನ ಮದ್ವೆ ಮಾಡ್ಕೋ. ಏನ್ ಹೇಳ್ತಿದ್ಯೆ? ಒಂದ್ ಟೈಮಲ್ಲಿ ಅಪ್ಪ ಅಮ್ಮಂಗೋಸ್ಕರ ನಾನ್ ಮದ್ವೆನೇ ಮಾಡ್ಕೋಬಾರ್ದು ಅಂತ ಮದ್ವೆ ಮಾಡ್ಕೊಳ್ದೆ ಜೀವನ ಪೂರ್ತಿ ಅವ್ರ ಜೊತೆನೆ ಇರ್ಬೇಕು ಅನ್ಕೊಂಡೆ. ನಿನಗ ಆ ವಿಷಯ ಗೊತ್ತಿತ್ತು, ನಿನಗ್ ಬಂದಿರೋ ಸಂಬಂಧನ ಹಾಳು ಮಾಡ್ಕೊಂಡೆ. ಕೊನೆಗೆ ನಾವಿಬ್ರು ಯಾವ ಪರಿಸ್ಥಿತಿಗೆ ಬಂದಿದ್ದೀವಿ? ಅಪ್ಪ ಅಮ್ಮನ್ನ ಬಿಟ್ಟು ಬೇರೆ ಪ್ರಿಯಾರಿಟಿನೇ ಇರ್ತಿರ್ಲಿಲ್ಲ. ಈಗ ಯಾರಿಗೂ ಗೊತ್ತಾಗ್ದೇನೆ ಬಾಲಾಜಿ ಕೈಯಲ್ಲಿ ನಿನ್ ಕುತ್ತಿಗೆ ತಾಳಿ ಕಟ್ಟಿಸ್ಕೊಂಡಿದ್ಯಾ. ಈಗ ನಾನು ಹೇಳ್ದೆ ಕೇಳ್ದೆ ಗೋವಿಂದ್ ಜೊತೆ ಮಂಟಪದಲ್ಲಿ ಮದ್ವೆ ಮಾಡ್ಕೊಂಡ್ರೆ ಅಪ್ಪ ಅಮ್ಮನ ಪರಿಸ್ಥಿತಿ ಏನು? ಅವರು ಇದನ್ನ ಹೇಗ್ ತಡ್ಕೋತಾರೆ? ಇದು ಅವ್ರಿಗೆ ಅಗೌರವ ಆಗಲ್ವಾ? ಅವರು ಹುಚ್ಚಿ ಬೆಳ್ಸಿದ ಪಾಪಕ್ಕೆ ನಾವು ಅವ್ರಿಗೆ ಕೊಡೋ ಮರ್ಯಾದೆ ಇದೇನಾ? ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ವೇ? ಮನುಷ್ಯರು ಸತ್ ಹೋಗ್ತಾರೆ, ತಡ್ಕೊಳ್ಳಲ್ಲ. ದಯವಿಟ್ಟು ಮಾತಾಡು. ಈಗ ಇದನ್ನೆಲ್ಲ ಮರ್ತ್ಬಿಡು. ನೀನ್ ಮದ್ವೆ ಮಾಡ್ಕೋ, ಇಲ್ಲಾಂದ್ರೆ ನನಗ್ ತುಂಬಾ ಬೇಜಾರಾಗತ್ತೆ. ನನ್ನಿಂದಾಗಿ ನಿನ್ ಜೀವನ ಹಾಳಾಗತ್ತೆ ಅಂತ ಭಯ ಮತ್ತೆ ನೋವಾಗ್ತಿದೆ. ನಿನ್ನಿಂದ ನನ್ನ ಜೀವನ ಏನು ಹಾಳಾಗಲ್ಲ. ನಿನ್ ಜೀವನ ಚೆನ್ನಾಗಿದ್ರೆ ನಾನ್ ಸಂತೋಷವಾಗಿರ್ತೀನಿ, ಸರಿನಾ? ನೀನು ಧೈರ್ಯವಾಗಿರು, ಏನೂ ಆಗಲ್ಲ. ಹೇಗಾದ್ರೂ ಮಾಡಿ ಎಲ್ಲ ಸರಿ ಮಾಡ್ತೀನಿ. ಹಲೋ ಗೀತಾ, ಒಂದ್ಸಲ ಬಾ ಗೀತಾ, ನಿನ್ ಜೊತೆ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು? ಅಯ್ಯೋ, ನೀನ್ ನೇರವಾಗಿ ಬಾ, ನಾನು ಹೇಳ್ತೀನಿ. ನೇರವಾಗಿ ಬಂದ್ರು ವಿಷಯ ಅದೇನೆ ತಾನೆ. ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ ಹೇಳಿ. ಗೀತಾ, ನೀನ್ ರಾತ್ರಿ ಬಂದು ಪೂರ್ವಿ ಬಾಲಾಜಿ ಮದ್ವೆ ಬಗ್ಗೆ ಹೇಳಿ ಅವ್ರ ಜೀವನ ಸರಿ ಮಾಡ್ಬೇಕು ಅಂತ ಏನೇನೋ ಹೇಳ್ದೆ. ಇವಾಗ ನಿನ್ ಮಂಟಪದಲ್ಲಿ ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ಒಪ್ಕೊಳ್ದೆ ಹೋದ್ರೆ ಮತ್ತೆ ನಮ್ ಜೀವನ ಏನಾಗೋಗುತ್ತೋ ನನಗೆ ಗೊತ್ತಿಲ್ಲ. ಅದಾದ್ಮೇಲೆ ಅಮ್ಮ ಪ್ರಾಬ್ಲಮ್ ಮಾಡ್ತಾರೆ. ಬಾಲಾಜಿ ಪೂರ್ವಿ ಕುತ್ತಿಗೆಗೆ ತಾಳಿ ಕಟ್ಟಿರೋ ವಿಷಯ ಇಟ್ಕೊಂಡು ನಮ್ಮಿಬ್ರನ್ನ ಒಂದಾಗಕ್ ಬಿಡೋದಿಲ್ಲ. ನನಗಿರೋಂಥ ಪರಿಸ್ಥಿತಿಲಿ ಅಮ್ಮನ ಎದುರು ಹಾಕೊಂಡು ಏನೇ ಮಾಡ್ಬೇಕಂದ್ರೂ ಪ್ರಾಬ್ಲಮ್ ಆಗೋಗತ್ತೆ. ನೀನೇ ಎಲ್ಲದಕ್ಕೂ ಅಡ್ಡವಾಗಿ ನಿಂತ್ಕೋಬೇಡ ಗೀತಾ, ನೀನ್ ಪ್ರಿಪೇರ್ಡ್ ಆಗಿರು. ಮಂಟಪದಲ್ಲಿ ನಾವು ಮದುವೆ ಮಾಡ್ಕೊಳ್ಳೋಣ. ಗೌತಮಿ ಹೇಳ್ದಾಗೇನೋ ಅವಳು ಪಕ್ಕಕ್ಕೆ ಸರ್ಕೋತಾಳೆ. ನಾವು ಮದುವೆ ಮಾಡ್ಕೊಳ್ಳೋಣ ಗೀತಾ, ಪ್ಲೀಸ್. ಇಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಅಯ್ಯೋ ಗೀತಾ, ಪ್ಲೀಸ್, ಈ ತರ ಅಳ್ಬೇಡ ನೀನು. ದಯವಿಟ್ಟು ಅರ್ಥ ಮಾಡ್ಕೋ. ನಿನ್ನಿಂದ ದೂರ ಇದ್ದು ಬದುಕಲ್ಲ. ನೀ ನನ್ನ ಕತೆಗೆ ತಾಳಿ ಕಟ್ಲಿ ಬಿಡ್ಲಿ, ಈ ಜೀವನಕ್ಕೆ ನೀನೇ ನನ್ನ ಗಂಡ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ.
ಅಮ್ಮ, ಹುಡುಗಿನ ಗೌರಿ ಪೂಜೆ ಕರ್ಕೊಂಬನ್ನಿ. ಓಂ ಶ್ರೀಮನ್ಮಹಾಗಣಾಧಿಪತಿಯೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಗೌರಿ ಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಶ್ರೀಮನ್ಮಹಾಗಣಾಧಿಪತಿಯೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಇಲ್ಲಿ ಕೂತ್ಕೊಳ್ಳಿ. ದೇವತಾಭ್ಯೋ ನಮಃ. ಅಕ್ಷತಾನ್ ಪುಷ್ಪಾನ್ ಸಮರ್ಪಯಾಮಿ. ಗೀತಾ, ಅಮ್ಮ ಕರೀತಿದ್ದಾರೆ, ಬಾ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ವಿದ್ಯುತ್ಭಾನು ಸಹಸ್ರಾಭಾ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಮನೋರೂಪೇಕ್ಷುಕೋ ದಂಡ ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪೂರ ಮಜ್ಜತ್ ಬ್ರಹ್ಮಾಂಡ ಮಂಡಲ ಚಂಪಕಾಶೋಕ ಪುನ್ನಾಗ ಸೌಗಂಧಿ ಕಲಸತ್ಕಚ ಕುರುವಿಂದ ಮಣಿಶ್ರೇಣಿ ಕನತ್ಕೋಟಿ ರಮಂಡಿತ ಅಷ್ಟಮಿ ಚಂದ್ರು ಇಭ್ರಾಜ್ ದಳ್ಕಸ್ಥಲ ಶೋಭಿತ ಮುಖಚಂದ್ರ ಕಳಂಕಾಭಾ ಮೃಗನಾಭಿವಿಶೇಷಕ ವದನ ಸ್ಮರ್ಮಾಂಗಳ್ಯ ಗೃಹತೋರಣ ಚಿಲ್ಲಿಕ ರತ್ನಲಕ್ಷ್ಮೀ ಪರಿವಾಹ ಚಲನ್ ಮೀನಾಭಲೋಚನ ನವಚಂಪಕ ಪುಷ್ಪಾಭನಾಸ ದಂಡ ವಿರಾಜಿತ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ ಕದಂಬ ಮಂಜರಿ ಕ್ಲಪ್ತ ಕರ್ಣಪೂರ ಮನೋಹರ ತಾಟಂಕ ಯುಗಲೀಭೂತ ತಪನೋಡುಪ ಮಂಡಲ ಪದ್ಮರಾಗಶಿಲಾ ದರ್ಶ ಪರಿಭಾವಿಕ ಪೋಲ ಭೂಹು ನವವಿದ್ರುಮ ಬಿಂಬ ಶ್ರೇಣ್ಯಕ್ಕ ರಥನಚ್ಚದ. ಈಗ ಮದ್ವೆ ಶಾಸ್ತ್ರನೂ ಶುರುವಾಯಿತು. ನಿಮ್ಮ ಉತ್ತರಕ್ಕೋಸ್ಕರ ಇನ್ನೂ ಕಾಯ್ತಾನೇ ಇದ್ದೀನಿ. ನೆನಪು ಮಾಡೋಣ ಅಂತ ಬಂದೆ, ಮರ್ತು ಹೋಗ್ತೀರಾ ಅಂತ ಅಲ್ಲ. ಓಕೆ. ಶ್ರೀಮನ್ ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಮಂಗಳಗೌರಿ ದೇವತಾಭ್ಯೋ ನಮಃ. ಅಮ್ಮ, ಹೋಗಿ ಹುಡುಗಿಗೆ ದಾರಸೀರೆ ಓಡಿಸ್ಕೊಂಬನ್ನಿ. ಅಮ್ಮ, ಹುಡುಗನ ಹೊರಪೂಜೆ ಕರ್ಕೊಂಬನ್ನಿ. ನೋಡಿದ್ಯಾ, ನಾನು ಅನುಭವಿಸ್ದಂಗೆ ನೀವು ಅನುಭವಿಸ್ಬಾರ್ದು ಅಂತ ಗಿಣಿಗೆ ಹೇಳ್ದಂಗೆ ಹೇಳ್ದೆ ನಿಮಗೆ. ನಾನೇ ಪರವಾಗಿಲ್ವೋ? ನೀನು ಎಲ್ಲ ಹಾಳು ಮಾಡಿಬಿಟ್ಟೆ. ಈಗ ಇವನ್ ಮದುವೆ ಏನಾಗುತ್ತೋ ಗೊತ್ತಿಲ್ಲ, ಇವನ್ ಬದುಕೇನಾಗುತ್ತೋ ಗೊತ್ತಿಲ್ಲ. ಇದಾದ್ಮೇಲೆ ನಮ್ಮ ಮನೆ ಹೆಂಗಿರುತ್ತೋ ಗೊತ್ತಾಗ್ತಾನೆ ಇಲ್ಲ. ಓಂ ಕ್ಷೀರೋದನ್ನು ಪ್ರದೇಶೆ ಶುಚಿಮಣಿ ವಿಲಸತ್ ಸೈಕತೆ ಮೌಕ್ತಿಕಾನಾಂ ಮಾಲಾ ಟಿಪ್ತಾಸನಸ್ಥ ಸ್ಫಟಿಕಮಣಿ ನಿಭೈರ್ಮೌಕ್ತಿಕೈರ್ಮಂಡಿತಾಂಗ ಶುಭ್ರೈರಭ್ರೈರತಭ್ರೈರುಪರಿವಿರಚಿತೈರ್ಮುಕ್ತ ಪೀಯೂಷವರ್ಷೈಃ ಆನಂದೇನ ಪುನೀಯಾತ್ ಅರಿನಳ್ಳಗದಾ ಶಂಖಪಾಣಿರ್ಮುಕುಂದಃ ಭೂಪಾದೌ ಯಸ್ಯ ನಾಭಿಃ ವಿಯದ ಅಸುರನಿಲಶ್ಚಂದ್ರ ಸೂರ್ಯೌ ಚ ನೇತ್ರೇ ಕರ್ಣಾವಾಸಾ ಶಿರೋಧ್ಯೌರ್ಮುಖಮಪಿ ದಹನೋ ಯಸ್ಯ ವಾಸ್ತೆ ಮಬ್ಧಿಃ ಅಂತಸ್ಥಂ ಯಸ್ಯ ವಿಶ್ವಂ ಸುರನರ ಖಗಗೋ ಭೋಗಿ ಗಂಧರ್ವದೈತ್ಯೈಃ ಚಿತ್ರಂ ರಂ ರಮ್ಯತೆ ರಂ ತ್ರಿಭುವನವಪುಷಂ ವಿಷ್ಣುಮೀಶಂ ನಮಾಮಿ.
ಆಕಿ ಇಲಿಯಂಗ್ ಬಂದಾಕಿ ಹುಲಿ ಹಂಗ ಆಡಕತ್ತಾಳ. ಈಗ ಹಸಿ ಮಣಿ ಏರೋ ಮೊದ್ಲು ಪೂರ್ವಿ ಮದ್ವೆ ವಿಷಯ ಏನಾರ ಹೇಳಂತ ಕುಂತಾಳ. ಅವ್ರವ್ವ ಅಪ್ಪನ ಜೊತೆ ಮಾತಾಡನ್ನಕತ್ತಾಳ. ಕರೆಸಿ ಮಾತಾಡಿ ಹೆದರ್ಸುದು ಬೆದರ್ಸುದು ಏನೋ ಒಂದ್ ಮಾಡೋಣ. ಅಯ್ಯೋ ಇಲ್ಲ, ನಿನ್ನ ಮೊಮ್ಮಗ ಮಾಡಿದ ಕೆಲ್ಸಕ್ಕ ಈಗ ನಾವೇನೂ ಮಾಡಕ್ ಆಗಂಗಿಲ್ಲ. ಅವ ಬಲವಂತವಾಗಿ ತಾಳಿ ಕಟ್ಟ್ಯಾನಂತ ಹೇಳಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ರ ಸಾಕು, ಕರ್ಕೊಂಡೋಗಿ ಒಳಗ್ ಹಾಕ್ತಾರ. ನಮ್ಮ ಕುಟುಂಬದ ಮರ್ಯಾದೆ ಹೋತದ. ಮಂಟಪದಾಗ ಮದ್ವಿ ಹಂಗ ನಿಂತೋಗ್ತದ. ಈಗ ಏನ್ ಮಾಡ್ಬೇಕ? ಅಲ್ಲ, ಇವ ಅಣ್ಣ ಎಲ್ಲಿದ್ದಾನ? ತಂಗ್ಯವ್ವ, ತಂಗ್ಯವ್ವ, ಅದ ಬಂದ್ ನೋಡು. ತಂಗ್ಯವ್ವ, ಲೇ, ರಾತ್ರಿ ಎಲ್ಲ ಕುಡ್ದು ಎಲ್ಲಿ ಬಿದ್ದಿದ್ದಿ? ಎಲ್ಲಿ ಹುಡುಕಾಡಿದ್ರು ಪತ್ತೆನೇ ಇಲ್ಲ. ನಮಗೆ ಎಷ್ಟು ಟೆನ್ಷನ್ ಆಗೈತೆ ಗೊತ್ತೈತೇನ? ನನ್ ಟೆನ್ಷನ್ ನಿಂಗೇನವ ಗೊತ್ತು? ನಿನ್ನೆ ರಾತ್ರಿ ನಾನು ಯಾರೋ ಕರ್ಕೊಂಡೋಗಿ ಹಣ್ಗಾಯಿ ನೀರ್ಗಾಯಿ ಮಾಡ್ಯಾರ. ಹಾ, ಯಾರ ನಿನ್ನ ಹೊತ್ಕೊಂಡು ಹೋಗಿ ಯಾರು ಹೊಡೆದ್ರು ಯಾರು ಬಡದ್ರು? ಕರ್ಮ, ಎಲ್ಲ ನನ್ನ ಕರ್ಮ. ಅವ್ರು ಯಾರೋ ಅನ್ಕೊಂಡು ನನ್ನ ಹಿಡ್ಕೊಂಡು ಗೋಣಿ ಚೀಲದಲ್ಲಿ ಹಾಕೊಂಡು ಕರ್ಕೊಂಡು ಹೋದ್ರು. ನನ್ನ ಕರ್ಮಕ್ಕ ಗೋಣಿ ಚೀಲದಾಗ ಇರ್ಬೇಕಾಗ್ ಬಂತು. ಮೈ ಎಲ್ಲ ಹಣ್ಗಾಯಿ ನೀರ್ಗಾಯಿ ಆಗದ. ಅದಾದ್ಮೇಲೆ ಆ ಕಳ್ರೆ ಯಾರ ಬದಲೋ ನನ್ ಕರ್ಕೊಂಡ್ ಬಂದಾರ ಅಂತ ತಿಳಿದು ನನ್ನನ್ನು ಬಿಟ್ಬಿಟ್ರು. ಇಲ್ಲ ಅಂದ್ರೆ ನಾನು ಸತ್ತಾ ಹೋಗ್ತಿದ್ದೆ. ಅಲ್ಲಿಂದ ಬಿಡದಿ ಮನೆಗೆ ಹೋದ. ನೀವೆಲ್ರೂ ಇಲ್ಲಿ ಬಂದಿದ್ದೀರಾ ಅಂತ ನನಗೆ ತಿಳಿತು. ಲಘುನ ರೆಡಿಯಾಗಿ ಓಡೋಡ್ತಾ ಬಂದೆ. ಹಾ, ಕರ್ಮ ನಮಗ ಹಿಂಗಾಗುತ್ತ ಏನ? ಏನಾದ್ರೇನು, ಮುಹೂರ್ತ ಸಮಯಕ್ಕೆ ಬಂದಿನಲ್ಲ, ಇನ್ಯಾವ ತೊಂದ್ರೆನೂ ಇಲ್ಲ. ಇಲ್ಲಪ್ಪ ಶಿವ, ಈಗ ಇರೋದು ದೊಡ್ಡ ಸಮಸ್ಯೆ. ಏನಾಯ್ತು? ಆ ಆಕ್ಸಿಡೆಂಟ್ ಅವ್ರಕ್ಕ ಪೂರ್ವಿ ಮದ್ವೆ ಬಗ್ಗೆ ಮಾತಾಡಕತ್ತಾಳ. ಅವಳು ಮಾತಾಡಿದ್ರೆ ಮಾತಾಡ್ತಾಳೆ. ಇವಾಗ ಏನಾಯ್ತು? ನಾವ್ ಮದ್ವೆನ ಏನ್ ಮಾಡಿಸ್ತೀವ ಏನು? ಆಕಿ ಬಗ್ಗೆ ನಿಂಗೆ ಯಾಕೆ ಟೆನ್ಷನ್? ಅಯ್ಯೋ ಅಣ್ಣ, ನಿನಗ್ ವಿಷಯ ಗೊತ್ತಿಲ್ಲ. ಈ ಬಾಲಾಜಿ 5 ದಿನಕ್ ಮೊದ್ಲ ಆಕಿ ಕುತ್ತಿಗೆಗ ತಾಳಿ ಕಟ್ಟು ಬಂದಾನ. ಏನು ಹೇಳಕತ್ತಿ ನೀನು? ಹೌದ, ಅವ ಆಕಿ ಕುತ್ತಿಗೆಗ ಅರ್ಶನ ದಾರ ಕಟ್ಟು ಬಂದಾನ. ಆ ವಿಷಯನ ಗೀತಾ ಬಂದು ನನ್ನ ಹತ್ರ ಮಾತಾಡ್ಯಾಳ. ಈಗ ಅವ್ರಿಬ್ರ ಮದ್ವಿ ವಿಷಯ ಮಾತಾಡ್ಬೇಕ, ನಮ್ಮ ಅವ್ವ ಅಪ್ಪನ ಜೊತೆ ಮಾತಾಡ್ಬೇಕ, ಎಲ್ರ ಮುಂದ ಈ ಮದ್ವಿ ನಿರ್ಣಯ ತಗೋಬೇಕಂತ. ಇಲ್ಲ ಅಂದ್ರ ಗೋವಿಂದನ ಮದ್ವಿ ನಿಲ್ಲಿಸ್ತೀನಿ ಅಂತ ಹಠ ಹಿಡ್ದು ಕುಂತಾಳ. ಮುಹೂರ್ತಕ್ಕ ಮೊದಲ ನಾನ್ ಆ ಹುಡುಗಿಗ ಈ ವಿಷಯದಾಗ ಏನು ಹೇಳಿಲ್ಲ ಅಂತಂದ್ರ ಮಂಟಪದಾಗ ಮದ್ವಿ ನಿಲ್ಸಂಗ್ ಕಾಣ್ತಾಳ. ಅವಳ ಆ ಕೆಲ್ಸ ಹಂಗ್ ಮಾಡ್ತಾಳ? ನಾನ್ ಬಿಟ್ಬಿಡ್ತೀನ? ಏಯ್, ವಿಷಯ ಕೈ ಮೀರ್ ಹೋಗೈತಿ. ಈಗ ಅವ್ರನ್ನ ಕರೆಸಿ ಏನ್ ಮಾಡಕ್ಕೂ ಆಗೋದಿಲ್ಲ. ಯಾಕಂದ್ರ ಆ ಸನ್ಯಾಸಿ ಆಕಿಗೆ ತಾಳಿ ಕಟ್ಟ್ಯಾನ. ಆಕೆ ಏನಾರ ಪೊಲೀಸ್ ಕಂಪ್ಲೇಂಟ್ ಕೊಟ್ಲಂದ್ರ ಎಲ್ಲ ಕೆಲಸ ಕೆಟ್ಟ ಹೋಗ್ತೈತಿ. ತಂಗ್ಯವ್ವ, ಈ ವಿಷಯ ಯಾರ್ಯಾರು ಗೊತ್ತು? ನಮ್ ಮನೆಯವ್ರಿಗೆ ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಅವ್ರಪ್ಪ ಅವಂಗ್ ಗೊತ್ತಾ? ಇಲ್ಲ. ಹೇಳಲ್ಲ. ಹೇಳಿದ್ರೆ ಅವ್ರಿಬ್ರು ಎದೆ ಹೊಡ್ಸು ಆಯ್ತಾರ. ಆ ಬೈದಿಂದನೇ ಆಕಿ ಅವ್ರಿಗೆ ಹೇಳಿರಲ್ಲ. ಇದನ್ನ ನಮ್ಮ ಅನುಕೂಲಕ್ಕೆ ಬಳಸ್ಕೋಬೇಕು.